ಸೊ ಒಂದು ಕಡೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಎಲ್ಲ ಪಕ್ಷಗಳು ಕೂಡ ಸರ್ಕಸ್ ಮಾಡ್ತಿದ್ದಾವೆ ಅಂತ ಹೇಳ್ಬೋದು. ಮಗದೊಂದು ಕಡೆಯಲ್ಲಿ ಕೇರಳದ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಯಾಕಂದ್ರೆ ಅಧಿಕಾರ ಅಂತೂ ಸಿಕ್ಕಿದೆ, ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು, ಈ ಚರ್ಚೆ ಕೂಡ ಜೋರಾಗಿ ನಡೀತಿರುವಂತಹ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯದ ನಾಯಕರು ಕೇರಳದ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ವೇಣುಗೋಪಾಲ್, ರಮೇಶ್ ಹಾಗೂ ವಿ ಡಿ ಸತೀಶನ್ ಇವರ ನಡುವೆ ಸಿಎಂ ರೇಸ್ ನಡೀತಾ ಇದೆ, ಪೈಪೋಟಿ ಏರ್ಪಟ್ಟಿರುವಂಥದ್ದು. ರಾಜ್ಯ ಕುರ್ಚಿ ಕದನದ ಹೊತ್ತಲ್ಲೇ ಈಗ ಆಪ್ತರ ಬೆನ್ನಿಗೆ ನಾಯಕರು ನಿಂತ್ಕೊಂಡಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರ ಪರ ಸಿಎಂ ಸಿದ್ದರಾಮಯ್ಯ ಅವರ ಬಣ ಬ್ಯಾಟಿಂಗ್ ನಡೆಸ್ತಾ ಇದೆ, ಅವರು ಸಿಎಂ ಆಗಬೇಕು ಅಂತ ಹೇಳಿ. ಈ ಕಡೆ ವಿ ಡಿ ಸತೀಶನ್ ಅವರ ಪರವಾಗಿ ಮತ್ತೊಂದು ನಾಯಕನ ಬಣ ನಿಂತ್ಕೊಂಡಿದೆ. ಸೊ ಕೇರಳದ ಕಾಂಗ್ರೆಸ್ನಲ್ಲಿ ಅಥವಾ ಕೇರಳದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಯಾವ ಹೆಸರುಗಳು ಓಡಾಡ್ತಾ ಇದ್ದಾವೋ ಆ ಹೆಸರುಗಳ ಪೈಕಿ 3 ಹೆಸರುಗಳ ಪೈಕಿ 2 ಹೆಸರು, ಒಂದು ಕೆ ಸಿ ವೇಣುಗೋಪಾಲ್ ಹಾಗೂ ಇನ್ನೊಂದು ವಿ ಡಿ ಸತೀಶನ್, ಇವರ ಪರವಾಗಿ ನಮ್ಮ ರಾಜ್ಯದ ಬಣಗಳು ನಿಂತ್ಕೊಂಡಿರುವಂಥದ್ದು, ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಫೋನೋ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಅವರೇನಾದರೂ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ, ಬಟ್ ರಾಜ್ಯ ಕಾಂಗ್ರೆಸ್ ನಾಯಕರೇನಾದರೂ ಹೇಳಿದ್ರೆ ಅದು ಕೇರಳ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮಟ್ಟದಲ್ಲಿ ಅಥವಾ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡುವಂಥ ಮಟ್ಟದಲ್ಲಿ ಅದು ನಡೆಯುತ್ತಾ ಅಂತ ಅಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಇದ್ದಾರಾ ನಮ್ಮ ರಾಜ್ಯದ ನಾಯಕರು? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕೇರಳದಲ್ಲಿ ಸಿಎಂ ಗಾದಿ ವಿಚಾರಕ್ಕೆ ಸಾಕಷ್ಟು ಕೂಡ ಪೈಪೋಟಿ ನಡೀತಾ ಇರುವಂತದ್ದು. ಒಂದು ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ್, ಸತೀಶನ್ ಮೂವರ ನಡುವೆ ತೀವ್ರ ಪೈಪೋಟಿ ಕೂಡ ಸಿಎಂ ರೇಸ್ ಅಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರಮುಖ ನಾಯಕರು ಕೂಡ ಕೇರಳದ ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಭಾವವನ್ನು ಬೀರ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ. ಸೊ ಒಂದು ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಅವರು ನೇರವಾಗಿ ಕೇರಳಕ್ಕೆ ತೆರಳಿ ಅಲ್ಲಿ ಒಂದು ವೇಣುಗೋಪಾಲ್ ಅವರ ಪರವಾಗಿ ಸಾಕಷ್ಟು ಕೂಡ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಎಲ್ಲಾ ಶಾಸಕರ, ಮುಸ್ಲಿಂ ಸಮುದಾಯದ ಶಾಸಕರನ್ನ ಎಲ್ಲರನ್ನೂ ಕಲೆ ಹಾಕುವಂತ ಒಂದು ಜವಾಬ್ದಾರಿಯನ್ನು ಕೂಡ ವೇಣುಗೋಪಾಲ್ ಅವರು ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ವೇಣುಗೋಪಾಲ್ ಅವರು ಕೂಡ ಸಿಎಂ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ನೇರವಾಗಿ ವೇಣುಗೋಪಾಲ್ ಅವರಿಗೆ ಬೆನ್ನಿಗೆ ನಿಂತಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕರ್ನಾಟಕದ ಪ್ರಬಲ ನಾಯಕರ ಬಣ ಕೂಡ ಸತೀಶನ್ ಅವರ ಬೆನ್ನಿಗೆ ನಿಂತಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಆದ್ರೆ ಒಂದು ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಇಲ್ಲಿ ಜೋರಾಗಿದ್ದಾವೆ. ವೇಣುಗೋಪಾಲ್ ಅವರು ಕೇರಳದ ಸಿಎಂ ಆದ್ರೆ ಯಾವ ರೀತಿ ಲಾಭ ಆಗುತ್ತೆ, ಆಗದೇ ಇದ್ರೆ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ. ಸೊ ಹಾಗಾಗಿ ಎಐಸಿಸಿ ಮಟ್ಟದಲ್ಲಿ ಕೂಡ ವೇಣುಗೋಪಾಲ್ ಅವರು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಅವರು ಎಐಸಿಸಿ ಇಂದ ಕೇರಳಕ್ಕೆ ಹೋದ್ರೆ ಸೊ ಯಾರಿಗೆಲ್ಲ ಕರ್ನಾಟಕದ ವಿಚಾರವಾಗಿ ಯಾವ ಬಣಕ್ಕೆ ಲಾಭ ಆಗುತ್ತೆ, ಯಾವ ಬಣಕ್ಕೆ ನಷ್ಟ ಆಗುತ್ತೆ, ಈ ರೀತಿಯ ಲೆಕ್ಕಾಚಾರಗಳು ಕೂಡ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ. ಸೊ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಕೂಡ ಮುಂದುವರಿಯೋದಕ್ಕೆ ಪ್ರಮುಖವಾಗಿ ಬೆನ್ನೆಲುಬಾಗಿ ನಿಂತವರು ಕೆ ಸಿ ವೇಣುಗೋಪಾಲ್ ಅವರು. ಹಾಗಾಗಿ ವೇಣುಗೋಪಾಲ್ ಅವರ ವಿಚಾರದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಂದಲೂ ಕೂಡ ಅವ್ರ ಬೆನ್ನಿಗೆ ನಿಲ್ಲುವಂತ ಒಂದು ಪ್ರಯತ್ನ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದು ವೇಣುಗೋಪಾಲ್ ಅವರು ಎಐಸಿಸಿ ಇಂದ ಕೇರಳಕ್ಕೆ ತೆರಳುತ್ತಾರೋ ಅಥವಾ ಎಐಸಿಸಿ ಮಟ್ಟದಲ್ಲೂ ಉಳಿತಾರೋ ಅವೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲ ಮೂಡಿಸಿದ್ರು ಕೂಡ ಒಂದು ಕರ್ನಾಟಕದ ಪ್ರಬಲ ನಾಯಕರು ಕೂಡ ಕೇರಳದ ಸಿಎಂ ಗಾದಿ ವಿಚಾರವಾಗಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ರಾಹುಲ್. ಈಗ ಹರೀಶ್, ಈ ರೀತಿಯಾಗಿ ಬಣಗಳನ್ನ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರ ಹಿಂದಿನ ಲೆಕ್ಕಾಚಾರ ಏನು ಹಾಗಿದ್ರೆ? ಈಗ ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕೆ ಸಿ ವೇಣುಗೋಪಾಲ್ ಅವರು ಎಐಸಿಸಿ ಇಂದ ಅವರು ಕೇರಳಕ್ಕೆ ಹೋಗಿದ್ದೆ ಆದಲ್ಲಿ ಎಐಸಿಸಿ ಮಟ್ಟದಲ್ಲಿ ನೀತಿ ನಿರ್ಣಯಗಳನ್ನ ನಿಭಾಯಿಸುವಂತದ್ದಾಗಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರ ಆಪ್ತರಾಗಿರುವಂತದ್ದು ಅದೆಲ್ಲದಕ್ಕಿಂತಲೂ ಕೂಡ ವೇಣುಗೋಪಾಲ್ ಅವರು ಹೇಳಿದೆ ಅಂತಿಮ ಅನ್ನೋ ರೀತಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾ ಇದ್ರು ಅನ್ನೋದು. ಅವರು ಒಂದು ವೇಳೆ ಕೇರಳಕ್ಕೆ ಹೋಗಿದ್ದೆ ಆದರೆ ಸೊ ಅಲ್ಲಿ ಎಐಸಿಸಿ ಮಟ್ಟದಲ್ಲಿ ಕೂಡ ಒಂದು ಆ ಜಾಗವನ್ನ ಯಾರು ತುಂಬ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಸೊ ಸಿಎಂ ಸಿದ್ದರಾಮಯ್ಯ ಅವರು ಬೆನ್ನಿಗೆ ಸಿಎಂ ಮುಂದುವರಿಯೋದಕ್ಕೆ ಕೂಡ ವೇಣುಗೋಪಾಲ್ ಅವರು ಪ್ರಬಲ ಪಾತ್ರವನ್ನು ವಹಿಸಿದ್ರು. ಹಾಗಾಗಿ ಇವೆಲ್ಲವೂ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.